ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ ಫೋನ್ ಪೇ ಯು ಪಿ ಐ ಪಿನ್ ಮರ್ತೋಗಿದ್ರೆ ಹೊಸದಾಗಿ ಯು ಪಿ ಐ ಪಿನ್ ಸೆಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ತೀನಿ ಪೂರ್ತಿ ನೋಡಿ. ಫೋನ್ ಪೇ ಯು ಪಿ ಐ ಪಿನ್ ಚೇಂಜ್ ಮಾಡಬೇಕು ಅಂದ್ರೆ ಫೋನ್ ಪೇ ಆಪ್ ನ ಓಪನ್ ಮಾಡ್ಕೊಬೇಕು. ಓಪನ್ ಮಾಡ್ಕೊಂಡು ಇಲ್ಲಿ ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ, ಇಲ್ಲಿ ಬ್ಯಾಂಕ್ ಅಕೌಂಟ್ಸ್ ಅಂತ ಆಪ್ಷನ್ ಇರುತ್ತೆ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ, ಇಲ್ಲಿ ಬ್ಯಾಂಕ್ ಅಕೌಂಟ್ ನೇಮ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಬೇಕು. ಇಲ್ಲಿ ಯು ಪಿ ಐ ಪಿನ್ ಮರ್ತೋಗಿದ್ರೆ ಹೊಸದಾಗಿ ಇಡಬೇಕು ಅಂದ್ರೆ ಇಲ್ಲಿ ರೀಸೆಟ್ ಅಂತ ಆಪ್ಷನ್ ಇರುತ್ತೆ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡಾಗ ನೆಕ್ಸ್ಟ್ ಈ ರೀತಿ ಬರುತ್ತೆ, ಇಲ್ಲಿ ಎಂಟರ್ ದ ಲಾಸ್ಟ್ 6 ಡಿಜಿಟ್ಸ್ ಆಫ್ ಕಾರ್ಡ್ ನಂಬರ್ ಅಂತ ಇರುತ್ತೆ. ನಮ್ಮ ಒಂದು ಎ ಟಿ ಎಂ ಕಾರ್ಡ್ ಲಾಸ್ಟ್ 6 ಡಿಜಿಟ್ ನಂಬರ್ ನಾವು ಇಲ್ಲಿ ಎಂಟರ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ ಆ ಒಂದು ಎ ಟಿ ಎಂ ಕಾರ್ಡ್ ಅಲ್ಲಿ, ಆ ಒಂದು ಎಕ್ಸ್ಪೈರಿ ಡೇಟ್ ನ ಸಹ ಎಂಟರ್ ಮಾಡ್ಕೊಬೇಕು. ಎಂಟರ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಬರುತ್ತೆ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಆ OTP ಎಂಟರ್ ಮಾಡಬೇಕು. OTP ಎಂಟರ್ ಮಾಡಾದ್ಮೇಲೆ ಎ ಟಿ ಎಂ ಕಾರ್ಡ್ ಪಿನ್ ಎಂಟರ್ ಮಾಡ್ಕೊಬೇಕು. ಎ ಟಿ ಎಂ ಕಾರ್ಡ್ ಪಿನ್ ಎಂಟರ್ ಮಾಡ್ಕೊಂಡಾದ್ಮೇಲೆ ಒಂದು ಹೊಸ ಯು ಪಿ ಐ ಪಿನ್ ಸೆಟ್ ಮಾಡೋಕೆ 4 ನಂಬರ್ನ ಕೇಳುತ್ತೆ, ಆ ಒಂದು ಹೊಸ ಯು ಪಿ ಐ ಪಿನ್ ನೀವು ಸೆಟ್ ಮಾಡ್ಕೊಬಹುದು. ಸೇಫ್ಟಿಗೋಸ್ಕರ ಸ್ಕ್ರೀನ್ ರೆಕಾರ್ಡ್ ಅಲ್ಲಿ ಅದೆಲ್ಲ ಕ್ಯಾಪ್ಚರ್ ಆಗಲ್ಲ. ಹೊಸ ಯು ಪಿ ಐ ಪಿನ್ ಸೆಟ್ ಮಾಡ್ಕೊಂಡಾದ್ಮೇಲೆ ಯು ಪಿ ಐ ಪಿನ್ ಸೆಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಟೆಕ್ ಇನ್ಫಾರ್ಮೇಶನ್ ವಿಡಿಯೋಗಳಿಗೋಸ್ಕರ ಈ ವಿಡಿಯೋ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.